ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಜೆ ಟೆಕ್ ಲೈಫ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಲಾಕ್ ಸ್ಟಿಚ್ಚನ್ನು ಚೈನ್ ಸ್ಟಿಚ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತೇಳಿ ಆಲ್ರೆಡಿ ಪಾರ್ಟ್ 1ನಲ್ಲಿ ನಾವು ನೋಡಿದ್ದೀವಿ. ಇದನ್ನು ಪಾರ್ಟ್ 2 ಬಂದು ಅದನ್ನು ಮುಂದುವರೆದ ಭಾಗ ಕಂಟಿನ್ಯೂ ಮಾಡ್ತಾ ಇರೋದು ಸ್ನೇಹಿತರೆ. ಸೊ ನಾನು ಮೊದಲೇ ನಿಮ್ಗೆ ಹೇಳಿದ್ದೀನಿ, ಯಾಕಂದರೆ ತುಂಬ ಲೆಂತ್ ಆಗೋ ಕಾರಣ ವಿಡಿಯೋನ ನಾನು ಪಾರ್ಟ್ 1 ಪಾರ್ಟ್ 2 ಥರ ಡಿವೈಡ್ ಮಾಡ್ತೀನಿ ಅಂತೇಳಿ. ಸೊ ನಾವು ಪಾರ್ಟ್ 1ನಲ್ಲಿ ಏನೆಲ್ಲ ನೋಡಿದ್ದೀವಿ, ಸೊ ಕನ್ವರ್ಷನ್ ಕಿಟ್ನ ತೆಗೆದು ಚೈನ್ ಸ್ಟಿಚ್ ಕನ್ವರ್ಷನ್ ಕಿಟ್ನ ಯಾವ ರೀತಿ ಹಾಕೋದು ಅಂತೇಳಿ ನಾವು ಪಾರ್ಟ್ 1ನಲ್ಲಿ ನೋಡಿದ್ದೀವಿ. ಇದನ್ನು ಮುಂದುವರೆದ ಭಾಗದಲ್ಲಿ ನಾವು ಇದರಲ್ಲಿ ಈ ಚೈನ್ ಸ್ಟಿಚ್ ಎಲ್ಲ ಕನ್ವರ್ಷನ್ ಆದಮೇಲೆ ಪ್ಯಾರಾಮೀಟರ್ಸ್ನ ಯಾವ ರೀತಿ ಸೆಟಪ್ ಮಾಡೋದು, ಮತ್ತು ಅದರಲ್ಲಿ ಇನ್ನೂ ಬೇರೆ ಏನಾದರೂ ಸೆಟ್ಟಿಂಗ್ಸ್ ಇದ್ದರೆ ಅದನ್ನ ಯಾವ ರೀತಿ ಮಾಡೋದು ಅಂತೇಳಿ ಈ ಒಂದು ಪಾರ್ಟ್ 2 ಅಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಸೊ ಈ ವಿಡಿಯೋನ ನಾನು ಸ್ಟಾರ್ಟಿಂಗಿಂದ ಹೇಳ್ದಂಗೆ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕಂಟಿನ್ಯೂ ಆಗಿ ನೋಡಿ. ಏನಕ್ಕೆ ಅಂತೀರಾ, ನೀವೇನಾದರೂ ಸ್ಕಿಪ್ ಮಾಡಿದ್ರೆ ಇನ್ ಕೇಸು ನಾನು ಹೇಳ್ತಕ್ಕಂಥ ಕೆಲವೊಂದು ಪಾಯಿಂಟ್ಸು ನಿಮಗೆ ಮಿಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಆಮೇಲೆ ಯಾರೆಲ್ಲ ಎಂದಿನಂತೆ ಯಾರೆಲ್ಲ ಹೊಸಬರು ಮೆಕ್ಯಾನಿಕ್ಸ್ ಇದ್ದಾರೋ, ಸೊ ಅವ್ರಿಗೂ ಅಷ್ಟೇ ಇದು ತುಂಬ ಹೆಲ್ಪ್ಫುಲ್ ವಿಡಿಯೋ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಗೆ ನಮ್ಮ ಈ ಚಾನಲನ್ನು ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಏಕೆಂದರೆ ನಾವು ಮಾಡ್ತಕ್ಕಂಥ ಹೊಸ ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಸಿಗುತ್ತೆ. ಸೊ ಹಾಗೆ ಫೇಸ್ಬುಕ್ಕಲ್ಲಿ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಫಾಲೋ ಮಾಡೋದನ್ನ ಮರೆಯಬೇಡಿ. ಸೊ ಅದೇ ರೀತಿ ಇದನ್ನು ನಾವು ಮುಂದುವರೆದ ಭಾಗ ಈ ಪಾರ್ಟ್ 2 ಆದಮೇಲೂ ಸಹ ಇದನ್ನು ನಾವು ನೆಕ್ಸ್ಟ್ ಪಾರ್ಟ್ 3 ಮಾಡೋ ಸಾಧ್ಯತೆ ಇದೆ. ಏನಕ್ಕೆ ಅಂತಂದರೆ ಇದನ್ನು ನಾವು ಚೈನ್ ಸ್ಟಿಚ್, ಇದು ಲಾಕ್ ಸ್ಟಿಚಿಂದ ಚೈನ್ ಸ್ಟಿಚ್ ಮಾತ್ರ ಮಾಡಿದ್ವಿ. ನೆಕ್ಸ್ಟು ಚೈನ್ ಸ್ಟಿಚಿಂದ ಲಾಕ್ ಸ್ಟಿಚ್ಗೆ ಯಾವ ರೀತಿ ಕನ್ವರ್ಷನ್ ಮಾಡೋದು ಅಂತೇಳಿ ಅದನ್ನು ನಿಮಗೆ ಮುಂದಿನ ದಿನಗಳಲ್ಲಿ ಪಾರ್ಟ್ 3 ಆಗಿ ನಾನು ಸ್ಟಾರ್ಟ್ ಮಾಡಿ ನಿಮಗೆ ಆ ಒಂದು ವಿಡಿಯೋನ ತೋರಿಸ್ತೀನಿ ಸ್ನೇಹಿತರೆ. ಇದು ಪಾರ್ಟ್ 3 ಸ್ವಲ್ಪ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ಏನಕ್ಕೆ ಲಾಕ್ ಸ್ಟಿಚ್ ಕನ್ವರ್ಷನ್ ಮಾಡೋದು ಸ್ವಲ್ಪ ಇನ್ನೂ ಡಿಫಿಕಲ್ಟಾಗಿ ಇರೋದನ್ನ ನಾನು ಇನ್ನೂ ಈಸಿ ಮಾಡಿ ತೋರಿಸ್ತೀನಿ ನಿಮಗೆ ಅದರಲ್ಲೂ. ಆದರೆ ಆ ಪಾರ್ಟ್ 3 ಬಂದು ಲಾಕ್ ಸ್ಟಿಚ್ ಇರೋದ್ರಿಂದ ಸ್ವಲ್ಪ ಇನ್ನೂ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ ವಿಡಿಯೋ. ಚೈನ್ ಸ್ಟಿಚ್ಗಿಂತ ಈ ಲಾಕ್ ಸ್ಟಿಚ್ ಬಂದು ತುಂಬ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ಸೊ ಆ ವಿಡಿಯೋನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ನೆಕ್ಸ್ಟು ಈ ಪಾರ್ಟ್ 2 ಆದಮೇಲೆ ನೆಕ್ಸ್ಟ್ ದಿನಗಳಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಪಾರ್ಟ್ 3 ಸಹ ನಾನು ಅಪ್ಲೋಡ್ ಮಾಡ್ತೀನಿ. ಅದನ್ನು ಮಿಸ್ ಮಾಡದೆ ಈ ವಿಡಿಯೋನ ನೋಡಿ ಸ್ನೇಹಿತರೆ. ಆಲ್ರೆಡಿ ಪಾರ್ಟ್ 1ನ ತುಂಬ ಜನ ಎಲ್ಲ ನೋಡಿದ್ದೀರಿ. ಇನ್ ಕೇಸ್ ಯಾರೆಲ್ಲ ನೋಡಿದೆ ಮಿಸ್ ಆಗಿರ್ತಕ್ಕಂಥವ್ರಿಗೆ, ಸೊ ಈ ಪಾರ್ಟ್ 2 ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ನಾನು ಆ ಒಂದು ಪಾರ್ಟ್ 1 ವಿಡಿಯೋನು ಸಹ ಹಾಕಿರ್ತೀನಿ. ಅಲ್ಲಿ ಸಹ ನೀವು ನೋಡ್ಬೋದು ಯಾರೆಲ್ಲ ಮಿಸ್ ಆಗಿದ್ದೀರಿ. ಇನ್ ಕೇಸ್ ನೋಡಿರೋ ಸಹ ಮತ್ತೆ ನೋಡಿದ್ರೆ ತಪ್ಪೇನಿಲ್ಲ. ಸೊ ಆದರೂ ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಇನ್ನೇನಿದ್ರು ಬೇಸಿಕ್ ಪ್ಯಾರಾಮೀಟರ್ಸ್, ತುಂಬ ಸಿಂಪಲ್ ಬೇಸಿಕ್ ಪ್ಯಾರಾಮೀಟರ್ಸ್ ಸ್ನೇಹಿತರೆ. ಅದನ್ನ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಅದು ನೀವು ಪ್ರಾಕ್ಟಿಕಲಾಗಿ ನೀವು ಮಾಡಿ ಇದನ್ನು ನೋಡಿ ಸಹ ಮಾಡ್ಬೋದು. ಅಷ್ಟೇ, ಬೇರೆ ಇನ್ನೇನು ಇದರಲ್ಲಿ ಡಿಫಿಕಲ್ಟ್ ಅಂತ ಏನೂ ಇದಿಲ್ಲ. ಸೊ ಹಾಗಾದರೆ ಬನ್ನಿ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ. ಇದರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಚೂಡಿ ಅಷ್ಟೊತ್ತಿಗೆ ಥ್ರೆಡ್ ಮೇಲೆ ಜಂಪ್ ಆಗಿಬಿಡುತ್ತೆ. ಸೊ ನೋಡಿ, ಟೇಕಪ್ ಲಿವರ್ ನಾನು ಮೂವ್ಮೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಟೇಕಪ್ ಲಿವರಲ್ಲಿ ಚೈನ್ ಸ್ಟಿಚ್ಚಲ್ಲಿ ಥ್ರೆಡ್ ಹಾಕೋಗಿಲ್ಲ. ನಾನು ಬೆಳ್ಳಿಟ್ಟು ಸಹ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ಕಾಣುತ್ತೆ ನಿಮಗೆ ಕ್ಲೀನಾಗಿ. ನಾನು ಥ್ರೆಡ್ ಹಾಕಿಲ್ಲ, ಕಾಣಿಸ್ತಾ? ಚೈನ್ ಸ್ಟಿಚ್ಚಲ್ಲಿ ಥ್ರೆಡ್ ಹಾಕೋಗಿಲ್ಲ. ಲಾಕ್ ಸ್ಟಿಚ್ಚಲ್ಲಿ ಅಷ್ಟೇ ಟೇಕಪ್ ಲಿವರ್ಗೆ ಥ್ರೆಡ್ ಹಾಕಬೇಕು. ಇದು ನೋಡ್ಕೊಳ್ಳಿ, ಇವಾಗ ಲೂಪರ್ ಥ್ರೆಡ್ಡಿಂಗ್ ನೋಡ್ಕೊಳ್ಳಿ, ಅಲ್ಲಿಂದ ಅಟೆನ್ಷನ್ ಪೋಸ್ಟಿಂದ ಎಲ್ಲೆಲ್ಲಿ ಬಂದಿದೆ ಅಂತ ಕಾಣಿಸ್ತಾ ಇದೆಯಾ? ಸೊ ಅದನ್ನು ನೋಡ್ಕೊಳ್ಳಿ ಕ್ಲೀನಾಗಿ. ಇದೇ ರೀತಿ ನೀವು ಮಿಷಿನಲ್ಲಿ ಮುಂದೆ ಇದ್ದಾಗ ಪ್ರಾಕ್ಟಿಕಲಾಗಿ ನಿಮ್ಗೆ ಅರ್ಥ ಆಗುತ್ತೆ. ನಾನು ಮೂಮೆಂಟ್ ಸಹ ಮಾಡಿ ತೋರಿಸೋದು ನೋಡಿ. ಆವಾಗ ನಾನು ಲೂಪರ್ ಹತ್ರ ಹಾಕುತ್ತೆ, ಬಾಕಿ ಏರಿಯಾದು ಈಗ ನೋಡಿಸಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟು ನಿಮಗೆ ಇದು ಪ್ಯಾರಾಮೀಟರ್ಸ್ಗೆ ಹೋಗೋಣ ನಾವು. ಪ್ಯಾರಾಮೀಟ್ರದ್ದು ಏನಿಲ್ಲ, ಸಿಂಪಲ್ ಸ್ನೇಹಿತರೆ. ಕೆಲವೊಂದು ಈಸಿ ಪ್ಯಾರಾಮೀಟರ್ಸ್ ಇದೆ, ಬೇಸಿಕ್ ಪ್ಯಾರಾಮೀಟರ್ಸ್, ಏನಂತ ಡಿಫಿಕಲ್ಟ್ ಪ್ಯಾರಾಮೀಟರ್ಸ್ ಇಲ್ಲ. ಕೆಲವೊಂದು ಈ ಹೊಸ ಮಾಡಲ್ಸಲ್ಲಿ ಇರ್ಬೋದು, ಈ ಬೇರೆ ಬೇರೆ ಬ್ರ್ಯಾಂಡಲ್ಲಿ. ಇದರಲ್ಲಿ ಏನಂತ ಡಿಫಿಕಲ್ಟ್ ಇಲ್ಲ. ಬಟ್ ಇದರಲ್ಲಿ ಏನಪ್ಪ ಅಂದರೆ ಕಂಪ್ನಿಯನ್ನು ಕೊಟ್ಟಿರ್ತಕ್ಕಂಥ ಪ್ಯಾರಾಮೀಟರ್ಸು ಇದು ಸ್ವಲ್ಪ ನಾವು ವ್ಯಾಲ್ಯೂ ಚೇಂಜಸ್ ಮಾಡಿದ್ದೀವಿ. ಅದನ್ನ ಯಾವ ರೀತಿ ಅಂತ ಇವಾಗ ನಾವು ನೋಡ್ಕೊಂಡೋಗಿ ಆ್ಯಸ್ ಪರ್ ನಾವು ಮಾಡ್ತಾರ ಸೆಟ್ಟಿಂಗ್ ಮಾಡ್ಕೊಂಡೋಗಿ. ಫಸ್ಟು 47 ಇರುತ್ತೆ, ಆಮೇಲೆ 60. ಅದನ್ನು ನಾವು ಏನೇ ಓಕೆ ಮಾಡಬೇಕು ಎಸ್ ಬಟನ್ನು ಪ್ರೆಸ್ ಮಾಡಿದ್ರೆ ಅದು ಸೇವ್ ಆಗುತ್ತೆ. ಓಕೆನಾ? ಸೊ ಪಿ ಬಟನ್ ಬಂದು ಪ್ಯಾರಾಮೀಟರ್ಗೆ ಹೋಗೋ ಮೋಡು. ಆ ಪ್ರೆಸ್ ಮಾಡಿಟ್ಕೊಂಡು ಮಿಷಿನ್ ಆನ್ ಮಾಡಿದ್ರೆ ಅದು ಹೋಗುತ್ತೆ ಒಂದ್ಸಲಿ. ಆಮೇಲೆ ನೀವು ಆ ಬಟನ್ ಪ್ರೆಸ್ ಮಾಡಿ ಒಂದು 3 ಸೆಕೆಂಡ್ ಪ್ರೆಸ್ ಮಾಡಿದ್ರೆ ನಮ್ಗೆ ಯಾವ ಪ್ಯಾರಾಮೀಟರ್ಗೆ ಹೋಗೋ ಆ ಪ್ಯಾರಾಮೀಟರ್ಗೆ ಹೋಗ್ಬೋದು. ಎಸ್ ಕೀ ಪ್ರೆಸ್ ಮಾಡಿದ್ರೆ ಆ ವ್ಯಾಲ್ಯೂನ ಚೇಂಜಸ್ ಮಾಡ್ಬೋದು. ಚೇಂಜಸ್ ಮಾಡ್ಬೇಕಾದ್ರೆ ಈಗ ಇಲ್ಲಿ ಆರು ಮಾರ್ಕಲ್ಲಿ ಕಾಣುತ್ತಲ್ಲ ಪ್ಲಸ್, ಅದನ್ನ ಅಪ್ ಡೌನಲ್ಲಿ ಮಾಡಿಕೊಂಡ್ರೆ ಅದು ಚೇಂಜಸ್ ಆಗುತ್ತೆ. ಇವಾಗ ನಾವು 71 ಆಯಿತು, 78, 81. ಸೊ ಇವಾಗ ನೋಡ್ಕೊಳ್ಳಿ, 83ಗೆ ಹೋದ್ವಿ. 83 ಏನಿದೆ 0 ಇದೆ. ಸೊ ಇವಾಗ ವ್ಯಾಲ್ಯೂ ಇನ್ ಕೇಸ್ ಏನೋ ನಾವು ಚೇಂಜಸ್ ಮಾಡಬೇಕು ಅಂದರೆ, ಸೊ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಾನು ಬಟನ್ಗಳಲ್ಲಿ ಮೇಲ್ಗಡೆದು ಅಪ್ ಆಗುತ್ತೆ, ಬಟನ್ ಮೇಲಿರೋದು ಡೌನ್ ಆಗುತ್ತೆ. ಸೊ ಇದು ವ್ಯಾಲ್ಯೂ ಚೇಂಜ್ ಮಾಡೋ ಮೆಥಡು. ಸೊ ಇದೆಲ್ಲ ಆದಮೇಲೆ ನಮಗೆ ಇದರಲ್ಲಿ 94, 122ವರೆಗೇನು ಹೋಗುತ್ತೆ ಈ ಒಂದು ವ್ಯಾಲ್ಯೂ. ಸೊ ನೋಡಿ 94ಗೆ ಚೆಕ್ ಮಾಡಿದ್ವಿ, ಕಾಣದ 50 ಇದೆ ವ್ಯಾಲ್ಯೂ.
ಇವಾಗ 150, 250, 350 ಅಂದರೆ ಕೆಲವು ಇದ್ರ ಪ್ಯಾರಾಮೀಟರ್ದು ಲಿಸ್ಟನ್ನು ಸಹ ನಾನು ನಿಮಗೆ ಇದರಲ್ಲಿ ನಾನು ನಿಮಗೆ ಆ ಪ್ಯಾರಾಮೀಟರ್ ಏನು ಇದು ಬೇಸಿಕ್ ಪ್ಯಾರಾಮೀಟರ್ಸ್ ಇದೆ, ಇದನ್ನು ನಾವು ಚೇಂಜಸ್ ಮಾಡಿರೋದು ಕೂಡ ನಿಮ್ಗೆ ಅರ್ಥ ಆಗುತ್ತೆ. ನಾನು ಇವಾಗ ಚೇಂಜ್ ಮಾಡ್ತಾ ಇರೋದು ಅದನ್ನು ನಿಮಗೆ ಒಂದು ಫೋಟೋ ಹಾಕ್ತೀನಿ. ಯಾಕಂದರೆ ಅವ್ರು ಕೊಟ್ಟಿರೋ ವ್ಯಾಲ್ಯೂನ ನಾವು ಯೂಸ್ ಮಾಡಿದ್ರೆ ಅದು ಕರೆಕ್ಟ್ ಬರ್ತಾ ಇರಲಿಲ್ಲ, ಹಾಗಾಗಿ ಕಂಪ್ನಿಯವ್ರು ಸಹ ತಲೆ ಕೆಡಿಸ್ಕೊಂಡ್ರು. ಆಮೇಲೆ ಆ ವ್ಯಾಲ್ಯೂ ಚೇಂಜ್ ಮಾಡಿದ್ಮೇಲೆ ಕರೆಕ್ಟ್ ಬಂತು. ಸೊ 122 ಆದಮೇಲೆ ನಮ್ಗೆ ನೆಕ್ಸ್ಟು ಪ್ಯಾರಾಮೀಟ್ರಿಗೆ ಹೋಗಬೇಕು ಅಂದರೆ ಇಲ್ಲಿ ನಾನು ನಿಮಗೆ ಅದನ್ನ ಮಾತಾಡ್ಬೇಕಾದ್ರೆ ಸರಿ ಅದು ಮೂವ್ ಆಯಿತು. ಸೊ ನೆಕ್ಸ್ಟ್ 122 ಆದಮೇಲೆ ಹೋಗ್ಬೇಕಾದ್ರೆ ಎಸ್ ಕೀ ಬಟನ್ ಪ್ರೆಸ್ ಮಾಡ್ಕೊಂಡು ಮಿಷಿನ್ ಮಾಡಿ, ಆವಾಗ ಅದ್ರ ಮೇಲೆ ಇರ್ತಕ್ಕಂಥ ಪ್ಯಾರಾಮೀಟರ್ಸ್ ಓಪನ್ ಆಗುತ್ತೆ, ಇಲ್ಲಾದ್ರೂ ಓಪನ್ ಆಗಲ್ಲ. ಸೊ ಅದನ್ನ ಆಲ್ರೆಡಿ ನಾನು ಮೂವ್ ಆಗಿಬಿಟ್ಟಿದೆ. ಸೊ ಅದನ್ನ ಹೇಳ್ತಾ ಇದ್ದೀನಿ, ಅದೇನಿಲ್ಲ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ನೋಡ್ಕೊಳ್ಳಿ. ಸೊ ನಮ್ಮ ಮತ್ತೆ ಎಸ್ಕೇಪ್ ಪ್ರೆಸ್ ಮಾಡಿದ್ರೆ ರಿಟರ್ನ್ ಬರುತ್ತೆ. ಸೊ ಈಗ ಅದು 171 ಮತ್ತು 181 ನಮಗೆ ಬೇಕಾಗಿತ್ತು. 122 ಅಲ್ಲಿವರೆಗೂ ಪಿ ಪ್ರೆಸ್ ಮಾಡಿ ನಾವು ಪ್ಯಾರಾಮೀಟರ್ಗೆ ಹೋದ್ವಿ. ಅದಾದಮೇಲೆ ಹೋಗಿದ್ದು ಬಂದು ಎಸ್ ಕೀ ಪ್ರೆಸ್ ಮಾಡಿ ಆನ್ ಮಾಡಿದ್ರೆ ಅದು ಅಪ್ಪರ್ ಪ್ಯಾರಾಮೀಟರ್ಸ್ಗೆ ಹೋಗುತ್ತೆ. ಸೊ ಅದೆಲ್ಲ 171 ಮತ್ತು 181 ಇದಾದಮೇಲೆ ನೆಕ್ಸ್ಟ್ ಬಂದು ನಮಗೆ ಮಿಷಿನ್ ಸ್ಪೀಡ್ ಪ್ಯಾರಾಮೀಟರ್ಗೆ ಹೋಗಬೇಕು. ಅದನ್ನ ಬೇಕಾದ್ರೆ ನಾವು ಅದೇ ಪಿ ಪ್ರೆಸ್ ಮಾಡಿ ಆನ್ ಮಾಡಿದ್ರೆ ಸಾಕು. ನೋಡಿ ಪಿ ಪ್ರೆಸ್ ಮಾಡಿದೆ ಅದು 47 ಅಂತ ತೋರಿಸ್ತಾ ಇದೆ ನೋಡಿ. ಈಗ ನಾವು ಮೈನಸ್ ಮಾಡ್ಕೊಂಡು ಹೋಗೋಣ, ನಾವು 1ಗೆ ಹೋಗಬೇಕು. 1 ಬಂದು ಮೇಯ್ನ್ ಸ್ಪೀಡ್ ಲಾಕು. ಇದರಲ್ಲಿ ಏನಪ್ಪ ಅಂದರೆ ಲಾಕ್ ಸ್ಟಿಚ್ಗೆ ಅಂದರೆ 3000 ಅವ್ರ ಕಂಪನಿಯವ್ರು ಸ್ಟ್ಯಾಂಡರ್ಡ್ ಸ್ಪೀಡ್ ಕೊಟ್ಟಿರೋದು. ಚೇಂಜ್ ಸ್ಟಿಚ್ಗೆ ನೀವು ಅಷ್ಟು ಇಡೋಕೆ ಹೋಗಬೇಡಿ, ಒಂದು 2500 ಇಟ್ಕೊಂಡ್ರೆ ಸಾಕು, ಅದಕ್ಕೆ ಮೇಲೆ ಇಡೋಕೆ ಹೋಗಬೇಡಿ. ನೋಡಿ ಕಾಣಿಸ್ತಾ ಇದೆ, ಬಟ್ ನಾವು ಡಿಫಾಲ್ಟಲ್ಲಿ 3500 ಇಟ್ಟಿದ್ದೀವಿ. ಏನಕ್ಕೆ ಬಟ್ ಮಿಷಿನ್ ಹೋಗುತ್ತೆ ಅಷ್ಟರವರೆಗೂ ಇನ್ನೂ 4000ವರೆಗೂ ಹೋಗುತ್ತೆ, ಬಟ್ ನಾವು 3500 ಇಟ್ಟಿದ್ದೀವಿ. ಸೊ ಲಾಕ್ ಸ್ಟಿಚ್ಗೆ 3500, ಬಟ್ ಅವ್ನ ಕಂಪ್ನಿನ ಕೊಟ್ಟಿರೋ ಸ್ಟ್ಯಾಂಡರ್ಡ್ 3000 ಅಷ್ಟೇ ಇಟ್ಕೊಳ್ಳಿ. ಬೇಕು ಅಂದರೆ ನಿಮ್ಗೆ ಆ ಆಪ್ರೇಟರ್ ಮೇಲೆ ಆ ಮೆಕ್ಯಾನಿಕ್ ಕೆಪಬಲ್ ಮೇಲೆ ಅದನ್ನ ನೀವು ಸ್ಪೀಡ್ ರೈಸ್ ಮಾಡ್ಕೊಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಒಳ್ಳೆ ಆಪ್ರೇಟರ್ ಇದ್ದರೆ 2500 ಇಡ್ಬೋದು. ಇಲ್ಲ ಅಂದರೆ ನಾನು ಹೇಳಿದ್ನಲ್ಲ ಆ ಒಂದು ಸೆಟ್ಟಿಂಗ್ಸ್ ನೀವು ಮಾಡ್ಕೊಳ್ಳಿ. ಮತ್ತು ಚೈನ್ ಸ್ಟಿಚ್ಗೆ 2000ಇಂದ 2500 ಇಟ್ಕೊಳ್ಳಿ ಸಾಕು, ಬೇಜಾನಾಯಿತು. ಏನು ಅದ್ರ ಮೇಲೆ ಏನು ಜಾಸ್ತಿ ಇಡೋಕೆ ಹೋಗಬೇಡಿ. ಸೊ ಅದೆಲ್ಲ ಆದಮೇಲೆ ಮಿಷಿನ್ ಆಫ್ ಮಾಡಿಬಿಟ್ಟು ಸೊ ನಾವು ಇವಾಗ ಸ್ಟಿಚ್ ಮಾಡೋಣ. ಸ್ಟಿಚ್ ಆಲ್ರೆಡಿ ನಾನು ಫೋಲ್ಡರ್ ಫಿಟ್ ಮಾಡಿಬಿಟ್ಟಿದ್ದೀನಿ. ಸೊ ನಾನು ಮತ್ತೆ ಅದನ್ನ ಫೋಲ್ಡರ್ ತೆಗೆದು ತೋರಿಸ್ತೀನಿ, ಮತ್ತು ನಾವು ಯಾವ ರೀತಿ ಸೆಟಪ್ ಮಾಡ್ಕೊಳೋದು ಅಂತ. ಸೊ ನಾವು ಟೈಮಿಂಗ್ ಒಂದ್ಸಲಿ ಮತ್ತೆ ಮೂಮೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಟೈಮಿಂಗ್ ಒಂದು ಮಿಡಲ್ ಟೈಮಿಂಗು, ಏನು ಲೋರ್ನ ಅಪ್ಪು ಇಲ್ಲ, ಹೇಳಿದ್ನಲ್ಲ 3.5 to 4 mm ಲೂಪರ್ ಟು ನೀಡ್ಲ್ ಪೊಸಿಷನ್ಗೆ ಇಟ್ಕೊಳ್ಳಿ ಗ್ಯಾಪು, ಮತ್ತು ಮಿಡಲ್ ಟೈಮಿಂಗು. ಈ ಒಂದು ಟೈಮಿಂಗ್ಸ್ ನಾವು ಇಟ್ಕೊಂಡ್ರೆ ನಿಮಗೆ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಬಂದೇ ಬರುತ್ತೆ. ಮತ್ತು ಲೂಪರ್ಗೂ ನೀಡ್ಲಿಗೂ ಟಚ್ ಆಗೋ ಥರ ಕೊಡಬೇಡಿ, 0 ಕ್ಲಿಯರೆನ್ಸ್ ಇಟ್ಕೊಳ್ಳಿ. ಇದು ಮೇಜರು, ಲೂಪರ್ ನೀವು ಟಚ್ ಕೊಟ್ಟರೆ ಕಟ್ ಆಗ್ಬಿಡುತ್ತೆ, ಲೂಪರು ನೀಡ್ಲೋಗುತ್ತೆ. ನೋಡಿ ಒಂದು ವೈಟ್ ಫ್ಯಾಬ್ರಿಕ್ ತೊಗೊಂಡು ಅದ್ರ ಮೇಲೆ ಸ್ಟಿಚ್ ಮಾಡ್ತಾ ಇದ್ದೀನಿ, ಯಾಕಂದರೆ ಆ ಸ್ಟಿಚಿಂಗ್ ಕ್ಲೀನಾಗಿ ಕಾಣುತ್ತೆ ಅನ್ನೋ ಉದ್ದೇಶಕರ. ಅದನ್ನು ಒಂದು ನಾನು ಲೈನಿಂಗ್ ಕ್ಲಾತ್ ತೊಗೊಂಡಿದ್ದೀನಿ, ಒಂದು 5-6 ಫೋಲ್ಡ್ ಮಾಡಿದ್ದೀನಿ. ಅದ್ರ ಮೇಲೆ ಟ್ರಿಮ್ ಮಾಡಿ ನಿಮಗೆ ಸ್ಟಿಚಿಂಗ್ ತೋರಿಸ್ತೀನಿ ನೋಡಿ, ಕ್ವಾಲಿಟಿ ಯಾವ ರೀತಿ ಇದೆ ಅಂತೇಳಿ. ಕಾಣಿಸ್ತಾ ಇದೆಯಾ? ಇದು ಟಾಪ್ ವ್ಯೂ. ಇನ್ಸೈಡ್ ಚೈನ್ ಫಾರ್ಮೇಷನ್ದು ನೋಡಿ ಕಾಣಿಸ್ತಾ ಇದೀನಿ, ಎಲ್ಲೂ ಏನು ಸ್ಕಿಪ್ ಇಲ್ಲ. ಬಟ್ ಆದರೆ ವೇಸ್ಟಲ್ಲಿ ಮಾಡ್ಬೋದು ಸ್ನೇಹಿತರೆ, ಪೀಸಲ್ಲಿ ಮಾಡಿ ತೋರಿಸಿ ಅಂತ ಸುಮಾರು ಜನ ಕೇಳ್ಬೋದು, ಅದನ್ನು ಸಹ ಮಾಡಿ ತೋರಿಸ್ತೀನಿ. ಏನಕ್ಕೆ ಎಲ್ಲರೂ ವೇಸ್ಟಲ್ಲಿ ಸ್ಟಿಚ್ ತೆಗೆದುಬಿಡ್ಬೋದು, ಪ್ರಾಬ್ಲಮ್ ಆಗೋಲ್ಲ. ಆದರೆ ಪ್ರೊಡಕ್ಷನ್ ಪೀಸಲ್ಲಿ ಬಂದಾಗೆ ನಮಗೆ ರಿಯಲ್ ಫ್ಯಾಕ್ಟ್ ಏನಾಗುತ್ತೆ ಅಂತ ಗೊತ್ತಾಗೋದು. ನೋಡಿ ಇವಾಗ ಡೆನಿಮ್ ಫ್ಯಾಬ್ರಿಕಲ್ಲೂ ಹೊಡಿತಾ ಇದ್ದೀನಿ, ಅದರಲ್ಲೂ ಏನು ಪ್ರಾಬ್ಲಮ್ ಬರ್ತಾಯಿಲ್ಲ, ಚೆನ್ನಾಗಿದೆ ನೋಡಿ. ಟಾಪ್ ವ್ಯೂ ಇನ್ನೂ ಒಂದ್ಸಲಿ ಹೊಡೆದು ನೋಡೋಣ. ಇನ್ಸೈಡು ತೋರಿಸ್ತೀನಿ ನೋಡಿ, ಚೈನ್ ಸ್ಟಿಚ್ ಯಾವ ರೀತಿ ಫಾರ್ಮೇಷನ್ ಚೆನ್ನಾಗಿ ಬಂದಿದೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ ನೋಡಿ. ಪಕ್ಕ ಬಂದಿದೆ, ಏನು ಸ್ಕಿಪ್ ಬರ್ತಾ ಇಲ್ಲ. ಸೊ ಅಂದರೆ ನಾವು ಮಾಡಿರ್ತಕ್ಕಂಥ ಈ ಇಷ್ಟೊತ್ತು ಮಾಡಿದ ಕೆಲಸ ಕರೆಕ್ಟ್ ಇದೆ, ಪ್ಯಾರಾಮೀಟರ್ ಕರೆಕ್ಟ್ ಇದೆ, ಕಿಟ್ ಹಾಕಿರೋ ಕನ್ವರ್ಷನ್ ಕಿಟ್ ಚೇಂಜ್ ಮಾಡಿರೋದು ಕರೆಕ್ಟ್ ಇದೆ. ಸೊ ಈಗ ನಾನು ನಿಮ್ಗೆ ಹೇಳಿದ್ನಲ್ಲ ಫೋಲ್ಡರ್ ತೆಗೆದಿದ್ದೀನಿ. ಫೋಲ್ಡರ್ಸ್ ಏನು ಸಿಂಪಲ್ ಅಷ್ಟೇ ಸ್ನೇಹಿತರೆ, ಫೋಲ್ಡರ್ನ ನಮಗೆ ಎಷ್ಟು ಗ್ಯಾಪ್ ಬೇಕೋ ಆ ಗ್ಯಾಪ್ನ ಸೆಟ್ ಮಾಡ್ಕೊಳೋದು ಅಷ್ಟೇ ಫೋಲ್ಡ್ರು, ಬೇರೆ ಇನ್ನೇನು ಅದರಲ್ಲಿ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಇಲ್ಲ. ಸೊ ಮತ್ತೆ ಅದೇ ರೀತಿ ನಾನು ಫಿಟ್ ಮಾಡ್ತಾಯಿದ್ದೀನಿ ಫೋಲ್ಡರ್ನ. ಫಿಟ್ ಆದಮೇಲೆ ಈಗ ನಾವು ಪ್ರೊಡಕ್ಷನ್ಗೆ ನಾವು ಆ ವಿಡ್ತಿಗೆ ಸೆಟ್ ಮಾಡಿದ್ದೀವಿ. ಪ್ರೊಡಕ್ಷನ್ಗೆ ಪೀಸಲ್ಲಿ ಹೊಡೆಯೋಣ. ಆವಾಗ ನೀವು ಕೇಳೋ ಅಂಥ ಕ್ವಶನ್ಗೆ ಆನ್ಸರ್ ಅಲ್ಲೇ ಸಿಕ್ಬಿಡುತ್ತೆ. ನೀವು ಕೇಳೋಕ್ಕೆ ಮೊದಲೇ ನಾನೇ ಹೇಳ್ತಾ ಇದ್ದೀನಿ, ಯಾಕಂದರೆ ನಾವು ಪ್ರಾಕ್ಟಿಕಲ್ಲಾಗಿ ನಾವು ಮಾಡಿ ತೋರಿಸ್ತಾ ಇರೋದ್ರಿಂದ ಪ್ರತಿಯೊಂದು ನಿಮಗೆ ಕಣ್ಣು ಮುಂದೆನೇ ಇರುತ್ತೆ. ಅದೇ ಹೇಳ್ತಾ ಇದ್ದೀನಲ್ಲ, ಹೊಸಬರು ಯಾರೆಲ್ಲ ಇದ್ರೆ ಸ್ನೇಹಿತರೆ, ಇದು ನಿಮಗೆ ಒಂಥರ ಆಪರ್ಚುನಿಟೀಸು. ಯಾಕಂದ್ರೆ ನಾನು ಸ್ಟಾರ್ಟಿಂಗಿಂದ ಅದನ್ನೇ ಹೇಳ್ತಾ ಇದ್ದೀನಿ, ಎಲ್ಲರೂ ಎಲ್ಲ ಹೇಳ್ಕೊಡೋದಿಲ್ಲ, ಕೆಲವೊಂದು ಹೇಳ್ಕೊಡ್ತಾರೆ. ಅದು ನಿಮ್ಮ ಮೈಂಡಲ್ಲಿ ಬಂತು ಅಂದರೆ ನೀವು ಆರಾಮಾಗಿ ಕಲ್ತ್ಕೊಬೋದು. ನಾನು ಹೇಳೋದು ಉದ್ದೇಶ ಇಷ್ಟೇ, ನೀವು ಕಲ್ತ್ಕೊಳ್ಳಿ, ಇನ್ನೊಬ್ರಿಗೂ ಅದೇ ರೀತಿ ಹೇಳ್ಕೊಡಿ, ಅವರು ಕಲೀಲಿ. ಒಬ್ರಿಗೊಬ್ರು ಹೇಳ್ಕೊಟ್ಟಾಗೆ ವಿದ್ಯೆ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ. ನೀವೇ ಕಲ್ತಿರೋ ವಿದ್ಯೆನ ನಿಮ್ಮ ಹತ್ರನೇ ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನೀವು ಇಂಪ್ರೂವ್ ಆಗೋಕ್ಕಾಗಲ್ಲ, ಅದು ಅಲ್ಲೇ ಮರ್ತೋಗ್ಬಿಡುತ್ತೆ ಸ್ನೇಹಿತರೆ. ಇನ್ನೊಬ್ರಿಗೆ ಹೇಳ್ಕೊಟ್ಟಾಗ ಅವರು ಇನ್ನೊಬ್ರಿಗೆ ಹೇಳ್ಕೊಡ್ತಾರೆ. ಇದೇ ರೀತಿ ಬೆಳಿಬೇಕು. ಈ ಒಂದು ಇದೇ ವಿದ್ಯೆ ಅಂತಲ್ಲ, ಯಾವುದೇ ವಿದ್ಯೆ ಆಗಲಿ ಆ ರೀತಿ ಹೇಳ್ಕೊಟ್ಟಾಗೆ ನಾವು ಇಂಪ್ರೂವ್ ಆಗೋದು, ಇನ್ನೊಬ್ಬರು ಇಂಪ್ರೂವ್ ಆಗ್ತಾರೆ ಸ್ನೇಹಿತರೆ. ಸೊ ನೋಡಿ ಅಷ್ಟೇ, ಫೋಲ್ಡರ್ ಮೂಮೆಂಟು, ಅಲ್ಲೊಂದು ಸಿಲಿಂಡರ್ ಇರುತ್ತೆ, ಮೂಮೆಂಟ್ ಪ್ರೆಸ್ ಮಾಡಿದ್ರೆ ಹಿಂದಕ್ಕೆ ಎದ್ದೇಳುತ್ತೆ. ನೋಡಿ ನಾನು ಹೇಳಿದ್ನಲ್ಲ, ಪ್ರೊಡಕ್ಷನಲ್ಲಿ ನಾವು ರನ್ ಮಾಡಿ ಚೆಕ್ ಮಾಡೋಣ. ನೋಡಿ ನಾವು ಒಂದು ಡೆನಿಮ್ ಸ್ಟೈಲೇ ಅದು ಓಡ್ತಾ ಇದೆ, ಅದೇ ಸ್ಟೈಲ್ಗೆ ನಾವು ಚೇಂಜ್ ಮಾಡಿದ್ದು. ಸೊ ಅದೇ ಫ್ಯಾಬ್ರಿಕ್ ಅದೇ ಸ್ಟೈಲಲ್ಲೇ ಥ್ರೆಡ್ ಸಮೇತ ಹಾಕಿ ಹೊಡಿತಾ ಇದೆ ನೋಡಿ. ಸೊ ಈಗ ನೋಡಿ ಟಾಪಲ್ಲಿ ನೋಡ್ತೀನಿ, ಇನ್ಸೈಡ್ ನೋಡ್ತೀನಿ, ಏನೋ ಸ್ಕಿಪ್ ಬಂದಿದೆಯಾ, ಏನೋ ಪೈಪಿಂಗ್ ಡಿಫ್ರೆನ್ಸ್ ಇದೆಯಾ ಎಲ್ಲ ನೋಡ್ಕೊಂಡು ನೋಡಿ ನೀವು. ಎಲ್ಲ ಎಕ್ಸಾಕ್ಟ್ ಪೈಪಿಂಗ್ ಎಲ್ಲ ಕರೆಕ್ಟ್ ಇದೆ ನೋಡಿ. ಜೇಂಟ್ ಏರಿಯಾದಲ್ಲೂ ನೋಡಿ ಎಲ್ಲೂ ಸ್ಕಿಪ್ ಇಲ್ಲ ನೋಡಿ. ಈ ಕಡೆ ಜೇಂಟು ನೋಡ್ಕೊಳ್ಳಿ, ಏನು ಸ್ಕಿಪ್ ಬಂದಿಲ್ಲ. ಪೈಪಿಂಗ್ ಸ್ವಲ್ಪ ಜಾಸ್ತಿ ಇದೆ, ಬೇಕಾದ್ರೆ ಅದು ನಾವು ಕಮ್ಮಿ ಮಾಡ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಇದೇ ಥರ
ಸೇಮ್ ಫ್ಯಾಬ್ರಿಕಲ್ಲಿ ವೈಟ್ ಥ್ರೆಡ್ಡು ಬರುತ್ತೆ ನಮಗೆ, ಅದನ್ನು ಹಾಕಿ ನಿಮ್ಗೆ ಹೊಡೆದು ತೋರಿಸ್ತೀನಿ. ಅದರಲ್ಲೂ ಅಷ್ಟೇ ನಿಮಗೆ ಕ್ಲೀನಾಗಿ ಸ್ಟಿಚ್ ಕಾಣುತ್ತೆ. ಅವಾಗ ಚೈನ್ ಸ್ಟಿಚ್ ಸ್ವಲ್ಪ ಡಾರ್ಕ್ ಇರೋದು ನಿಮ್ಗೆ ಕಾಣಿಸ್ದೇ ಇರ್ಬೋದು, ಅದರಲ್ಲೂ ತೋರಿಸ್ತೀನಿ ನೋಡ್ಕೊಳ್ಳಿ. ಅವಾಗ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಅಂದರೆ ಸೇಮ್ ಫ್ಯಾಬ್ರಿಕ್, ಡೆನಿಮ್ ಫ್ಯಾಬ್ರಿಕೆ ಥ್ರೆಡ್ ವೈಟ್ಗೋಸ್ಕರ ನೋಡಿ. ಅದು ಇನ್ಸೈಡು ಟಾಪ್ ಸೈಡ್ ಎರಡೂ ನಾನು ನಿಮ್ಗೆ ತೋರಿಸಿ ನೋಡಿ. ಜೈಂಟ್ ಏರಿಯಾದಲ್ಲಿ ಸಹ ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಾ, ಎರಡು ಸೈಡ್ ಜೈಂಟಲ್ಲಿ ಎಷ್ಟು ಕ್ಲೀನಾಗಿ ಬಂದಿದೆ ನೋಡಿ. ವೈಟ್ ಥ್ರೆಡಲ್ಲಿ ನಿಮ್ಗೆ ಕ್ಲೀನಾಗಿ ಕಾಣುತ್ತೆ. ಸೊ ಈ ಒಂದು ವಿಡಿಯೋ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಾದರೂ ಹೊಸಬರಿದ್ದರೆ ಅವ್ರಿಗೂ ಸಹ ತಿಳಿಸಿ, ಅವರು ಕಲ್ತ್ಕೊಳ್ಳಿ, ನೀವು ಕಲ್ತ್ಕೊಳ್ಳಿ. ಹಾಗೆ ನಿಮ್ಗೆ ಈ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ನನಗೆ ಕಾಮೆಂಟ್ ಮಾಡಿ, ನಾನು ಖಂಡಿತ ನಿಮಗೆ ಹೆಲ್ಪ್ ಮಾಡ್ತೀನಿ ಸ್ನೇಹಿತರೆ.